ಮಿನಿ ನೆಟ್ ಹೌಸ್ ಮಾಡಿದೀವಿ. ತೋಟಗಾರಿಕಾ ಇಲಾಖೆಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀವಿ. ಒಂದು ಲೋ ಕಾಸ್ಟ್ ಅಲ್ಲಿ ಪ್ರಾಜೆಕ್ಟ್ ಮಾಡೋರಿಗೆ ಒಳ್ಳೆ ಉಪಯೋಗ ಇದೆ. ಶೇಡ್ ನೆಟ್ ಲೆಕ್ಚರ್ಸ್ ನ ಸ್ಮಾಲ್ ಸ್ಕೇಲ್ ಯೂನಿಟ್ ಅಲ್ಲಿ ಯಾವ ತರ ಮಾಡಬಹುದು ಅನ್ನೋದನ್ನ ಕ್ಲೀನ್ ಆಗಿ ಡೆಮೋ ಮಾಡಿ ತೋರಿಸಿದ್ದಾರೆ. 12 ಅಡಿ ಹೈಟ್ ಹೈಟೆಕ್ ಗ್ರೀನ್ ಹೌಸ್ ಮಾಡೋರು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ಈ ನೆಟ್ ಹೌಸ್ ಇಂದ ತುಂಬಾ ಉಪಯೋಗ ಇದೆ. ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ತುಂಬಾ ಇಂಪ್ರೆಸಿವ್ ಆಗಿದೆ. ಶೇಡ್ ಯಾವ್ದು ಬೇಕು, 50% ಶೇಡ್ ಬೇಕೋ, ಫುಲ್ ಶೇಡ್ ಬೇಕೋ, ಇದೆಲ್ಲ ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ಮೇಂಟೆನೆನ್ಸ್ ವೈಸ್ 7 ಇಯರ್ಸ್ ಅಂತೂ ಗ್ಯಾರಂಟಿ. ವೀಡ್ ಮ್ಯಾಟ್ ಇರುತ್ತೆ, ವೀಡ್ ಬರಲ್ಲ, ಕಾಸ್ಟ್ ಎಫೆಕ್ಟಿವ್ ಮತ್ತೆ ಲಾಂಗ್ ಲಾಸ್ಟಿಂಗ್. ಟೊಮೊಟೊ ಬೆಳಿಬಹುದು, ವೆಜಿಟೇಬಲ್ ಎನಿ ಕ್ರಾಪ್ ಬೆಳಿಕೊಬಹುದು, ಒಳ್ಳೆ ಹೀಲ್ಡ್ ಇರುತ್ತೆ, ಪೆಸ್ಟ್ ಕಂಟ್ರೋಲ್ ಇರುತ್ತೆ, ಎಲ್ಲಾ ರೀತಿಯ ಉಪಯೋಗ ಇದೆ. ವೀಡ್ ಮ್ಯಾಟ್ ಬೆಡ್ ಇದು. ಕಳೆ ತೆಗಿಬೇಕು, ಮೇಜರ್ ಪ್ರಾಬ್ಲಮ್ ಇರೋದೇ ಇಲ್ಲ. ಮಲ್ಚಿಂಗ್ ಶೀಟ್ ಹಾಕಿದಾಗ ಒಂದು ಬೆಳೆಗೆ ಒಂದೇ ಮಲ್ಚಿಂಗ್ ಪೇಪರ್ ಹಾಕೊಳ್ತಾರೆ. ತೆಗಿಬಹುದು, ಮತ್ತೆ ಬೆಡ್ ಮೇಲೆ ಹಾಕೋಬಹುದು. ಬಿದಿರಲ್ಲೇ ಬೆಡ್ ಮಾಡಿದೀವಿ, ಪೂರ್ತಿ ಬಿದಿರಲ್ಲೇ ಮಾಡಿದೀವಿ. ಸ್ಟ್ಯಾಂಡ್ ಹೂವು ಬೆಳಿಬಹುದು, ಮತ್ತೊಂದು ಏನೇ ಬೆಳೆದಿರ್ಬೋದು. ಕ್ರಾಪ್ ಕವರ್ ಅಲ್ಲಿ ಕವರ್ ಮಾಡ್ಕೋಬಹುದು. ಇದೊಂದು ಗ್ರೀನ್ ಶೇಡ್ ನೆಟ್, ಇದು 90 ವೈಟ್ ಶೇಡ್ ನೆಟ್, 125 GSM, 50% ಶೇಡ್. ಸ್ಪೆಷಲ್ ಸಿಲ್ವರ್ ಬ್ಲಾಕ್ ಶೇಡ್ ನೆಟ್. ಇದು ಸ್ಪೆಷಲ್ ಎಫೆಕ್ಟ್ ಅಂದ್ರೆ ಸಲ್ಸರ್ ವೆರೈಟಿ ಇಂದ ಮಾಡಿದ್ದಾರೆ ಇದನ್ನ. ನೆಟ್ ಹೌಸ್ ಒಳಗಡೆ ಸೌತೆಕಾಯಿ, ಕ್ಯಾಪ್ಸಿಕಮ್ ಏನ್ ಬೇಕಾದ್ರೂ ಬೆಳ್ಕೋಬಹುದು. ಇದು ವೀಡ್ ಮ್ಯಾಟ್ ಅಲ್ಲಿ ಕೋಕೋಪಿಟ್ ಬೆಡ್. ನಮ್ ಕೃಷಿ ಉದಯನಲ್ಲಿ ಪಾಂಡ್ ಲೈನರ್ ಸಿಗುತ್ತೆ. ಬ್ಯಾಂಬೂ ನೆಟ್ ಹೌಸ್ ಎಲ್ಲ ಬಿದ್ರಲ್ಲೇ ಯೂಸ್ ಮಾಡಿದ್ವಿ. ಪಿನ್ ಟು ಪಿನ್ ಮೇಲೆ ಸಪೋರ್ಟಿಂಗ್ ಗೆ ಜಿಯೋ ವೈರ್, ಅದ್ರ ಮೇಲೆ ನೆಟ್. ನಮ್ಮಲ್ಲಿ ಏನೇನ್ ಸಿಗುತ್ತೆ, ಗ್ರೋ ಬ್ಯಾಗ್ ಇರುತ್ತೆ, ರೈನ್ ಗನ್ ಇರುತ್ತೆ, ಲೇ ಫ್ಲಾಟ್ ಟ್ಯೂಬ್ ಇರುತ್ತೆ, ಪಾಂಡ್ ಲೈನರ್ ಇರ್ತದೆ, ವೀಡ್ ಮ್ಯಾಟ್ ಇರ್ತದೆ, ಕ್ರಾಪ್ ಕವರ್ ಇರ್ತದೆ, ಎಲ್ಲಾ ತರ ಟಾರ್ಪಾಲಿನ್ಗಳು ಸಿಗ್ತದೆ, ಶೇಡ್ ನೆಟ್ ಇರ್ತದೆ, ಇನ್ಸೆಕ್ಟ್ ನೆಟ್ ಇರ್ತದೆ, ಡಿಫ್ರೆಂಟ್ ಟೈಪ್ ಶೇಡ್ ನೆಟ್ಗಳಿದೆ.